ಮತ್ತೆ ನಾನು ಹೇಳೋದು ಯಾಕೆ? ನೀನೇ ಹೋಗಿ ನೋಡು. ಅದಕ್ಕೆ ದೇವಸ್ಥಾನಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ಯಾರು ಬಂದಿದ್ದಾರೆ ಅದಕ್ಕೆ? ಜೈಸರು ಅವ್ರ ಕುಟುಂಬ ಬಂದಿದೆ ಅದಕ್ಕೆ. ಹೌದಾ ಅದಕ್ಕೆ? ಯಾಕೆ ಬಂದಿದ್ದಾರೆ ಗೊತ್ತಾ? ಪೂಜೆ ಮಾಡ್ಸೋದಕ್ಕೆ. ಅವ್ರಿಗೋಸ್ಕರ ಅಲ್ಲ ಅದಕ್ಕೆ, ನಮ್ಮ ಅಭಿಗೋಸ್ಕರ ಅಭಿಷೇಕ ಮಾಡ್ಸಕ್ ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಅದಕ್ಕೆ? ಸತ್ಯವಾಗ್ಲೂ ಅದಕ್ಕೆ. ಜೈಸರ್ಗೆ ದಿವ್ಯಾ ಅಂದ್ರೆ ಮಾತ್ರ ಅಲ್ಲ, ನಮ್ಮ ಅಭಿ ಅಂದ್ರೂ ಇಷ್ಟ. ಇಷ್ಟು ಒಳ್ಳೆ ಮಾತು ಹೇಳಿದ್ರಿ ಅದಕ್ಕೆ. ನಂಗೆ ಅವನಂದ್ರೆ ಇಷ್ಟ ಇಲ್ಲ. ತಪ್ಪು ಅಭಿ, ಹಾಗನ್ಬಾರ್ದು. ನಂಗೆ ನಮ್ಮಮ್ಮ ಅಂದ್ರೇ ಇಷ್ಟ. ನಿನ್ ಮೇಲೆ ಅವ್ರಿಗೆ ಅಷ್ಟು ಅಭಿಮಾನ ಇರೋದಕ್ಕೆ ಹಾಸ್ಪಿಟಲ್ ಅಲ್ಲಿ ಅವರು ನಿನ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರ ಅಭಿ? ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅವನಿಂದ ಅಲ್ವಮ್ಮ? ಸಾಕು, ಸುಮ್ನೆ ಇರು. ಅವ್ರ ಒಳ್ಳೆತನನ ಯಾವಾಗ ಅರ್ಥ ಮಾಡ್ಕೋತೀಯ ನೀನು? ನಡೀರಿ ಅದಕ್ಕೆ, ಅವ್ರನ್ನ ಮಾತಾಡ್ಸಿ ಕೃತಜ್ಞತೆ ಹೇಳ್ತೀನಿ. ಮಾಲೆ ಕಟ್ಟಿದ್ದಾಯ್ತಾ ಅದಕ್ಕೆ ಅವ್ರೆ? ಇಲ್ಲ ಅದಕ್ಕೆ, ಅರ್ಧ ಅಷ್ಟೇ ಆಗಿದೆ. ಆಗಿಲ್ಲ ಅಂದ್ರೆ ಹಾಗೆ ಮಧ್ಯದಲ್ಲಿ ಬರಬಾರ್ದು. ಅಭಿಷೇಕ ಆದ್ಮೇಲೆ ಅವರೇ ಇಲ್ಲಿಗೆ ಬರ್ತಾರೆ ಬಿಡಿ. ಅಯ್ಯಯ್ಯೋ, ಅವ್ರು ನನ್ನ ಹತ್ರ ಬರೋದು ಅಂದ್ರೆ ಏನು ಅದಕ್ಕೆ? ನಾನೇ ಅವ್ರ ಹತ್ರ ಹೋಗ್ಬೇಕು. ಸರಿ ಅದಕ್ಕೆ, ನೀವು ಮಾಲೆ ಪೂರ್ತಿ ಮಾಡಿ ಅಲ್ಲಿಗೆ ಬನ್ನಿ. ಅಲ್ಲಿವರೆಗೂ ಅವ್ರ ಜೊತೆ ನಾನು ಇರ್ತೀನಿ. ನೀವು ಅವನಿಗೆ ಥ್ಯಾಂಕ್ಸ್ ಹೇಳೋದು ಅಗತ್ಯನಮ್ಮ? ನಮ್ಗೆ ಸಹಾಯ ಮಾಡಿದವರಿಗೆ ನಾವು ಕೃತಜ್ಞತೆಯಿಂದ ಇರ್ಬೇಕು ಅಭಿ, ಅದೇ ಗೌರವ ಅನ್ಸ್ಕೊಳ್ಳೋದು. ನಂಗೆ ಇಷ್ಟ ಇಲ್ಲ ಅಮ್ಮ. ನೋಡು, ನಿನ್ಗೆ ಇಷ್ಟ ಇದ್ರು ಇಲ್ದೇ ಇದ್ರು ಇವತ್ತು ನಾನು ಜೈಸರ್ನ ಭೇಟಿ ಮಾಡಿ ಖಂಡಿತವಾಗ್ಲೂ ಕೃತಜ್ಞತೆ ಹೇಳ್ತೀನಿ ಅಷ್ಟೇ.